ಕುಂದಾಪುರ ಕನ್ನಡ ಹಬ್ಬ 2025ರ ಈ ಸಂಭ್ರಮಕ್ಕೆ ನಮ್ಮನ್ನ ಕೂಡಿಕೊಂಡಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಸ್ವಾಗತವನ್ನು ನಾವು ಕಾರ್ಯಕ್ರಮ ಕೊಡ್ತಿದ್ದೇವೆ. ವೆಲ್ಕಮ್ ಸರ್, ಕುಂದಾಪುರ ಕನ್ನಡ ಹಬ್ಬಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಬಂಜಾರ ಪ್ರಕಾಶ್ ಶೆಟ್ಟಿ ಕೂಡ ನಮ್ಮನ್ನ ಕೂಡಿಕೊಂಡಿದ್ದಾರೆ ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಕುಂದಾಪುರ ಕನ್ನಡ ಹಬ್ಬದಲ್ಲಿ ಕರಾವಳಿ ಭಾಗದ ಎರಡು ಸಂಗೀತದ ಅನರ್ಘ್ಯ ರತ್ನಗಳ ಪರಿಚಯವನ್ನ ಒಂದೇ ವೇದಿಕೆಯಲ್ಲಿ ಒಟ್ಟಿಗೆ ಮಾಡಿಕೊಡುವ ಪ್ರಯತ್ನವನ್ನ ನಾವೀಗ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದ ಹೆಸರು ಕಾಳಿಂಗ ಕಾಳಿಂಗ. ನಾವು ಕಡಲೂರಿನವರು, ಸಮುದ್ರದ ಬದಿಯವರು. ಎರಡು ಮುತ್ತುಗಳನ್ನು ನಾವು ಸದಾ ಕಾಣುವವರು. ಒಂದು ಕಡಲ ಒಳಗಿನ ಮುತ್ತಾದರೆ ಕಡಲ ತಡಿಯ ಮುತ್ತು ಇಂತಹ ಅನರ್ಘ್ಯ ರತ್ನಗಳು. ಒಬ್ಬರು ಕನ್ನಡ ಸುಗಮ ಸಂಗೀತ ಕ್ಷೇತ್ರದ ಪಿತಾಮಹ ಎನಿಸಿಕೊಂಡಂತಹ ಪಾಂಡೇಶ್ವರ ಕಾಳಿಂಗರಾಯರಾದರೆ, ಇನ್ನೊಂದು ಯಕ್ಷಗಾನ ಕ್ಷೇತ್ರವನ್ನು ಅಕ್ಷರಶಃ ದಿಗಂತಕ್ಕೇರಿಸಿದ ಗುಂಡ್ವಿ ಕಾಳಿಂಗ ನಾವುಡು. ಬಂಧುಗಳೇ, ಈ ಸುಂದರ ಸಂಜೆಯ ಸಂಭ್ರಮದ ಸವಿ ಸಮಯದಲ್ಲಿ ಸಾಕ್ಷಾತ್ಕಾರಗೊಂಡ ಸದಭಿರುಚಿಯ ಸಂಚಿತ ಸಂದೋಹದ ಸಮಕ್ಷಮದಲ್ಲಿ ಸಡಗರದ ಸಂಗತಿಯನ್ನು ಸಮರ್ಪಿಸುತ್ತಾ ಸಂಗೀತದ ಸಂಪ್ರದಾನಕ್ಕೆ ಸಜ್ಜುಗೊಂಡಿದ್ದೇವೆ. ನಾವೆಲ್ಲರೂ ಉದ್ಯೋಗ ವ್ಯವಹಾರದ ಕಾರಣಕ್ಕೆ ಕುಂದಾಪುರ ನಮ್ಮೂರು ಕರಾವಳಿಯನ್ನು ಬಿಟ್ಟು ಬೆಂಗಳೂರಿಗೆ ಬಂದವರು. ಹಾಗೆ ಬರುವಾಗ ಏನನ್ನು ಬಿಟ್ಟು ಬಂದವರಲ್ಲ. ಅಂಥದ್ದರಲ್ಲಿ ನಮ್ಮ ಆರಾಧನಾ ಕಲೆಯಾದಂತಹ ಯಕ್ಷಗಾನವನ್ನು ಬಿಟ್ಟು ಬರಲು ಸಾಧ್ಯವೇ ಇಲ್ಲ. ಯಕ್ಷಗಾನ ಇಂದು ಜಗದಗಲ ಅಬ್ಬರ ತಾಳ ಹಾಕುತ್ತಿರುವಂತಹ ಈ ಹೊತ್ತಿನಲ್ಲಿ ಯಕ್ಷ ಪ್ರಪಂಚ ಎಂದೆಂದಿಗೂ ಮರೆಯದ ಮೇರು ಭಾಗವತರನ್ನ ನಾವೆಲ್ಲರೂ ಸೇರಿ ಆರಾಧಿಸುವಂತಹ ಕಾರ್ಯಕ್ರಮವೇ ಕಾಳಿಂಗ ಕಾಳಿಂಗ. ಯಕ್ಷಗಾನ ಎಂಬ ಗಂಧರ್ವ ಕಲೆಯಲ್ಲಿ ಭಾಗವತೋತ್ತಮರಾಗಿ ಲಕ್ಷಾಂತರ ಯಕ್ಷಗಾನಾಭಿಮಾನಿಗಳ ಮನದ ರಂಗಸ್ಥಳದಲ್ಲಿ ಮಾಸದ ನೆನಪಾಗಿ ಇಂದಿಗೂ ರಾಗಾಲ್ಲಾಪಗೈಯುತ್ತಿರುವಂತಹ ರಸರಾಗ ಚಕ್ರವರ್ತಿ ಯುಗ ಪ್ರವರ್ತಕ ಗಾನಕೋಗಿಲೆ ನಮ್ಮ ಜಿ.ಆರ್. ಕಾಳಿಂಗನಾವುಡ. ಇಂದು ಕಾಳಿಂಗನಾವುಡರ ಪದ್ಯಗಳನ್ನು ಅನುರಣಿಸಲು ಅಂದು ನಾವುಡರೊಂದಿಗೆ ರಂಗ ಮಂಚಪವನ್ನು ಹಂಚಿಕೊಂಡಿದ್ದಂತಹ ಹಿರಿಯ ಭಾಗವತ ಸುರೇಶ್ ಶೆಟ್ಟಿ ಶಂಕರನಾರಾಯಣ ಕಾಳಿಂಗ ನಾವುಡರಿಂದಲೇ ಪ್ರೇರೇಪಣೆಗೊಂಡು ಇಂದು ಬಡಗಿನ ಅಗ್ರಮಾನ್ಯ ಭಾಗವತರಾಗಿ ರಾರಾಜಿಸುತ್ತಿರುವಂತಹ ನನ್ನ ಸ್ನೇಹಿತ ಜನ್ಸಾಲೆ ರಾಘವೇಂದ್ರಾಚಾರ್ಯರು, ಹಾಗೆ ಇವರಿಗೆ ಸಾಥ್ ಕೊಡಲಿದ್ದಾರೆ ಶಶಾಂಕಾಚಾರ್ಯ ಕಿರಿಮಂಜೇಶ್ವರ ಮತ್ತು ಪ್ರಜ್ವಲ್ ಮುಂಡಾಡಿ. ಇವರೆಲ್ಲ ಸಹಯೋಗದೊಂದಿಗೆ ಇದೀಗ ಪ್ರಸ್ತುತಪಡಿಸುತ್ತಿದ್ದೇವೆ ಕಾರ್ಯಕ್ರಮ ಕಾಳಿಂಗ ಕಾಳಿಂಗ. ಕಾಳಿಂಗರಾಯರ ಪದ್ಯಗಳ ಅನುರಣನದಲ್ಲಿ ನಮ್ಮೊಂದಿಗೆ ಕಾಳಿಂಗರಾಯರ ಗೀತೆಗಳನ್ನು ಮುನ್ನಡೆಸಲಿಕ್ಕೆ ನಾಡು ಕಂಡ ಪ್ರಖ್ಯಾತ ಗಾಯಕ ವಿನಯ್ ನಾಡಿಗ್ ನಮ್ಮ ಜೊತೆ ಇದ್ದಾರೆ. ಅವರೊಂದಿಗೆ ಕೀಬೋರ್ಡ್ನಲ್ಲಿ ದೀಪಕ್ ಜೈಶೀಲನ್, ಕೊಳಲ್ನಲ್ಲಿ ಸಂದೀಪ್ ವಶಿಷ್ಠ, ರಿದಮ್ ಪ್ಯಾಡ್ನಲ್ಲಿ ಪ್ರವೀಣ್, ತಬ್ಲಾದಲ್ಲಿ ಗೋಪಿ ರಘುನಾಥ್ ಹಾಗೂ ತಬ್ಲಾದಲ್ಲಿ ಅಮಿತ್ ಸಹಕರಿಸ್ತಾರೆ. ನಾಡಿಗ್ ಅಕಾಡೆಮಿಯ ವಿದ್ಯಾರ್ಥಿಗಳು ಕೂಡ ಧ್ವನಿಯನ್ನು ಸೇರಿಸಲಿದ್ದಾರೆ. 1950ರ ಕಾಲಘಟ್ಟ ಅದು. ಕರ್ನಾಟಕ ಏಕೀಕರಣದ ಹೊತ್ತಿನಲ್ಲಿ ಹೋರಾಟದ ಮುಂಚೂಣಿಯಲ್ಲಿತ್ತು. ಆ ಕಾಲಕ್ಕೆ ಪಾಂಡೇಶ್ವರದಿಂದ ಹೋದಂತಹ ಕಾಳಿಂಗರಾಯರು ಬೆಂಗಳೂರಿನಲ್ಲಿ ಸಂಪಾದಿಸಿಕೊಂಡಿದ್ದು ಕುವೆಂಪು, ಬೇಂದ್ರೆ, ಕನ್ನಡದ ಅತಿರಥ ಮಹಾರಥರಂಥ ಸಹವಾಸವನ್ನು. ಆ ಹೊತ್ತಲ್ಲಿ ಏಕೀಕರಣದ ಹೊತ್ತಲ್ಲಿ ರಸ್ತೆಯೊಂದಲ್ಲೇ ಹುಯಿಲ್ಗೊಳ ನಾರಾಯಣರಾಯರು ಒಂದು 4 ಸಾಲುಗಿಚ್ಚಿ ಕಾಳಿಂಗರಾಯರಿಗೆ ಹೇಳ್ತಾರಂತೆ, ಈ ಸಾಲುಗಳಿಗೆ ಒಂದು ಸಂಗೀತ ಸಂಯೋಜನೆ ಮಾಡಯ್ಯ ಅಂತ. ಅಲ್ಲೇ ನಿಂತ ಜಾಗದಲ್ಲೇ ಪಿ ಕಾಳಿಂಗರಾಯರು ಒಂದು ಆ ಸಾಲುಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡ್ತಾರೆ. ಮುಂದೆ ಕರ್ನಾಟಕದ ಏಕೀಕರಣಕ್ಕೆ ಆ ಗೀತೆ ಬಹಳಷ್ಟು ಪುಷ್ಟಿಯನ್ನು ಕೊಟ್ಟಿತು. ಮತ್ತೆ ಮುಂದಿನ ಹಲವು ವರ್ಷಗಳ ಕಾಲ ಆ ಗೀತೆಯೇ ಕರ್ನಾಟಕದ ಧ್ವನಿ ಎನ್ನುವಂಥ ಮಟ್ಟಿಗೆ ಮಾತಾಯಿತು. ನಮ್ಮೂರಿನ ಆ ಕಾಳಿಂಗರು ರಾಚಿಸಿದ ಆ ಗೀತೆಯೇ ಉದಯವಾಗಲಿ ನನ್ನ ಚೆಲುವ ಕನ್ನಡ ನಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು.
ಬದುಕು ಬಲುಹೀನ ನಿಧಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬದುಕು ಬಲುಹೀನ ನಿಧಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ರಾಜನ್ಯರಿಪು ಪರಶುರಾಮನಮ್ಮನ ನಾಡು. ಆ ಜಲದಿಗನೆ ಜಿಗಿದ ಹನುಮನುದಿಸಿದ ನಾಡು. ರಾಜನ್ಯರಿಪು ಪರಶುರಾಮನಮ್ಮನ ನಾಡು. ಆ ಜಲದಿಗನೆ ಜಿಗಿದ ಹನುಮನುದಿಸಿದ ನಾಡು. ಓಜೆಯಿನ್ಮೆರೆದರ ಸುಗಳ ಸಾಹಸದ ಸೂಡು. ಓಜೆಯಿನ್ಮೆರೆದರ ಸುಗಳ ಸಾಹಸದ ಸೂಡು. ತೇಜವನು ನಮಗೀವ ವೀರ ವೃಂದದ ಬೀಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬದುಕು ಬಲುಹೀನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಲೆಕ್ಕಿಗಮಿತಾಕ್ಷರರು ಬೆಳೆದು ಮೆರೆದಿಹ ನಾಡು. ಜಕ್ಕಣನ ಶಿಲ್ಪಕಲೆ ಅಚ್ಚರಿಯ ಕರುಗೋಡು. ಲೆಕ್ಕಿಗಮಿತಾಕ್ಷರರು ಬೆಳೆದು ಮೆರೆದಿಹ ನಾಡು. ಜಕ್ಕಣನ ಶಿಲ್ಪಕಲೆ ಅಚ್ಚರಿಯ ಕರುಗೋಡು. ಚೊಕ್ಕಮತಗಳ ಸಾರಿದವರಿಗಿದು ನೆಲೆ ಬೀಡು. ಚೊಕ್ಕಮತಗಳ ಸಾರಿದವರಿಗಿದು ನೆಲೆ ಬೀಡು. ಬೊಕ್ಕಸದ ಕಣಜವೈ ವಿದ್ವತೆಗಳ ಕಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬದುಕು ಬಲುಹೀನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಪಾವನಿಯರ ಕೃಷ್ಣ ಭೀಮೆಯರ ತಾಯ್ನಾಡು. ಕಾವೇರಿ ಗೋದೆಯರು ಮೈದೊಳೆದನಲು ನಾಡು. ಪಾವನಿಯರ ಕೃಷ್ಣ ಭೀಮೆಯರ ತಾಯ್ನಾಡು. ಕಾವೇರಿ ಗೋದೆಯರು ಮೈದೊಳೆದನಲು ನಾಡು. ಆವಗಂ ಸ್ಫೂರ್ತಿಸುವ ಕವಿಗರ ನಡೆ ಮಾಡು. ಆವಗಂ ಸ್ಫೂರ್ತಿಸುವ ಕವಿಗರ ನಡೆ ಮಾಡು. ಕಾವಗದುಗಿನ ವೀರ ನಾರಾಯಣನ ಬೇಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬದುಕು ಬಲುಹೀನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಉದಯವಾಗಲಿ ನಮ್ಮ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು.
ಎಂಥ ಅದ್ಭುತವಾದಂತಹ ಗೀತೆ ಇದು. ಇದನ್ನ ಹಾಡಿದ ನಂತರ ಬೇಂದ್ರೆಯವರು ಹೇಳ್ತಾರಂತೆ, ಕಾಳಿಂಗರಾಯರೇ ಇನ್ನೇನು ಉದಯವಾಯ್ತಲ್ಲ ಚೆಲುವ ಕನ್ನಡ ನಾಡು, ಇನ್ಮೇಲೆ ಉದಯವಾಯಿತು ಚೆಲುವ ಕನ್ನಡ ನಾಡು ಅಂತ ಹಾಡ್ರಿ ಅಂದ್ರಂತೆ. ಆಮೇಲೆ ಅವರೇ ಹೇಳ್ತಾರಂತೆ, ಬೇಡ ಬೇಡ, ನಿಮ್ಮ ಈ ಹಾಡಿನೊಂದಿಗೆ ಕರ್ನಾಟಕ ನಿತ್ಯ ಬೆಳಗನ್ನ ಕಾಣಲಿ ಅಂತ. ಮೈಸೂರಿನ ಆಕಾಶವಾಣಿ ಈ ಹಾಡು ಬಂದ ಮುಂದಿನ 16 ವರ್ಷಗಳ ಕಾಲ ಇದೇ ಗೀತೆಯನ್ನ ಬೆಳಗಿನ ಗೀತೆಯನ್ನಾಗಿ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡುತ್ತೆ. ಈ ಹಾಡು ಸೇರಿದಂತೆ ಕಾಳಿಂಗರಾಯರಿಗೆ ಅವರ ಒಟ್ಟು ಕೊಡುಗೆಗೆ ಕರ್ನಾಟಕದ ರಾಜ್ಯ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಪಿ ಕಾಳಿಂಗರಾಯರಾಗ್ತಾರೆ. ಅಂತಹ ಸಾಧನೆ ಮಾಡಿದವರು ನಮ್ಮ ಕುಂದಾಪುರದ ಕಾಳಿಂಗರಾಯ. ಸಾಂಪ್ರದಾಯಿಕವಾಗಿ ಯಕ್ಷಗಾನ ಅದು ಬಯಲಾಟವಾಗಿದ್ದರೆ ಎಲ್ಲ ಗಣಪತಿ ಸ್ತುತಿಯೊಂದಿಗೆ ಆರಂಭವಾಗುವುದು. ಗಜಮುಖದವಗೆ ಅನ್ನುವಂಥ ಪದ್ಯದೊಂದಿಗೆ ಆರಂಭವಾಗುವಂಥದ್ದೊಂದು ಒಂದು ಕ್ರಮ. ಅದೇ ನಾವು ತಾಳಮದ್ದಲೆಗೆ ಹೋದರೆ ಅಲ್ಲಿ ವಾರಣವದನ ಎನ್ನುವಂಥ ಪದ್ಯವನ್ನು ಬಡಿಸುವುದೊಂದು. ಆದರೆ ನಮ್ಮ ಕಾಳಿಂಗನೌಡರು ಅವರು ಸಿದ್ಧಸೂತ್ರದ ಹೆದ್ದಾರಿಯಲ್ಲಿ ಎಂದೂ ಸಾಗಿದವರಲ್ಲ. ತನ್ನದೇ ಒಂದು ಕಿರುದಾರಿಯನ್ನು ನಿರ್ಮಿಸಿಕೊಂಡು ಅದನ್ನೇ ಹೆದ್ದಾರಿಯನ್ನೇ ಆಗಿ ಪರಿವರ್ತಿಸಿದಂತಹ ಸಾಧಕರು ಕಾಳಿಂಗನೌಡರು. ಗಣಪತಿ ಸ್ತುತಿಯಲ್ಲೂ ಸಹ ತನ್ನದೇ ಆದಂತಹ ವಿಶಿಷ್ಟತೆಯನ್ನು ಮರೆದಂತಹ ಕಾಳಿಂಗನೌಡರು ಕರಿವದನ ಹೇರಂಬ ಎನ್ನುವಂಥ ಪದ್ಯವನ್ನು ಗಣಪತಿ ಸ್ತುತಿಗೆ ಬಳಸ್ತಾ ಇದ್ರು. ಕಾರ್ಯಕ್ರಮದ ಆರಂಭದಲ್ಲಿ ಕರಿವದನ ಹೇರಂಬ ಅಂತ ನಾವುಡರು ಬಳಸಿದಂತಹ ಪದ್ಯ ನಾವುಡರ ಶೈಲಿಯಲ್ಲೇ ನಮ್ಮ ಉಭಯ ಭಾಗವತರುಗಳು ಪ್ರಸ್ತುತಿಪಡಿಸಲಿಕ್ಕಿದ್ದಾರೆ. ಶ್ರೀ ಗುರು ಗಣಾಧಿಪತಯೇ ನಮಃ. ಪರಶುಧರ ನಿರ್ವಿಘ್ನದಾಯಕ ಪರಶುಧರ ನಿರ್ವಿಘ್ನದಾಯಕ ವರವಿನಾಯಕ ಪರಶುಧರ ನಿರ್ವಿಘ್ನದಾಯಕ ವರವಿನಾಯಕ ಮತಿಯುತ ಪರಶುಧರ ನಿರ್ವಿಘ್ನದಾಯಕ ವರವಿನಾಯಕ ಮತಿಯುತ ಆ ಗಣಪತಿಯು ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ. ಹಾಗೆಯೇ ಆ ಕಾಳಿಂಗನೌಡರು ಅದು ಎಲ್ಲಿದ್ದಾರೋ ಅಲ್ಲಿಂದಲೇ ನಮ್ಮನ್ನೆಲ್ಲ ಆಶೀರ್ವದಿಸಲಿ ಎಂದು ಮತ್ತೊಮ್ಮೆ ಆ ಮಹಾಚೇತನಕ್ಕೆ ಬೇಡುತ್ತಾ ಮುಂದಿನ ಗೀತೆಗಾಗಿ ರಾಘವೇಂದ್ರ ಕಾಂಚನ್ರೆ. ಇದು ಕೇವಲ ಸುಮಾರು 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನ ಮಾತಾಡುವ ಕುಂದಾಪುರ ಕನ್ನಡದ ಭಾಷೆಯ
ವೈಶಿಷ್ಟ್ಯ. ಒಂದು ಕಡೆ ಶಾಸ್ತ್ರೀಯ ಮತ್ತು ಸುಗಮದ ಚೌಕಟ್ಟಿನ ಸಂಗೀತ, ಇನ್ನೊಂದು ನೆಲಮೂಲದ ಯಕ್ಷಗಾನೀಯವಾದಂಥ ಸಂಗೀತ. ಎಷ್ಟೊಂದು ವೈಭವ, ಎಷ್ಟೊಂದು ವೈಭೋಗ ಇದರಲ್ಲಿ ಅನ್ನುವಂಥ. ಪಿ ಕಾಳಿಂಗರಾಯರ ಮಗ ಆದಂಥ ಶರತ್ ಕಾಳಿಂಗರಾಯರು ಕೂಡ ಇಲ್ಲಿದ್ದಾರೆ. ಸರ್ ನಮಸ್ತೆ, ತಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತೀವಿ. ಸ್ನೇಹಿತರೆ, ನಮಗೆ ಸಿ ಅಶ್ವಥ್ ಗೊತ್ತಿರುತ್ತೆ, ಮೈಸೂರು ಅನಂತಸ್ವಾಮಿ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಅವರೆಲ್ಲರೂ ಕಾಳಿಂಗರಾಯರು ಹಾಡಿದ ಗೀತೆಗಳನ್ನು ಇನ್ನಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿ ಜನರಿಗೆ ಪ್ರಚಾರ ಪಡಿಸಿದ್ರು. ಅಂತಹ ಒಂದು ಸಂಗೀತದ ಚೌಕಟ್ಟನ್ನು, ಹೊಸದೊಂದು ಸಂಗೀತದ ಹುಟ್ಟನ್ನು ಹಾಕಿದ ಹೆಗ್ಗಳಿಕೆ ಪಾಂಡೇಶ್ವರದ ಕಾಳಿಂಗರಾಯರಿಗೆ ಸಲ್ಲುತ್ತೆ. ಕಾಳಿಂಗರಾಯರು ಮೂಲತಃ ಶಾಸ್ತ್ರೀಯವಾಗಿ ಹಾಡುತ್ತಿದ್ದವರು. ತದನಂತರ ಅವರು ಚಿತ್ರಗಳಿಗೆ ಸಂಗೀತವನ್ನು ಕೊಡ್ತಾರೆ. ಅದಾಗಿ ಪಾಶ್ಚಾತ್ಯ ಗೀತೆಗಳಿಗೂ ಸಂಗೀತವನ್ನು ಕೊಡ್ತಾರೆ, ರಂಗಗೀತೆಗಳಿಗೆ ಸಂಗೀತ ಕೊಡ್ತಾರೆ. ಆದರೆ ಕನ್ನಡದ ಮನಸ್ಸುಗಳು ಇವೆಲ್ಲವನ್ನು ಬಿಟ್ಟು ಇನ್ನೂ ಏನನ್ನು ಬಯಸ್ತಾ ಇದೆ ಅಂತ ಮನಗೊಂಡು ಕನ್ನಡದ ಕಾವ್ಯಗಳಿಗೆ ಹೊಸ ಸ್ಪರ್ಶವನ್ನು ಕೊಡ್ತಾರೆ. ಅಲ್ಲಿ ಈ ಭಾವಗೀತೆಯ ಪ್ರಪಂಚ ಹುಟ್ಟಿಕೊಳ್ಳುತ್ತೆ. ಕಾಳಿಂಗರಾಯರು ಸಂಯೋಜಿಸಿದ ಒಂದು ಅದ್ಭುತವಾದಂತಹ ಜಾನಪದ ಗೀತೆ ಮೂಡಲ್ ಕುಣಗಲ್ ಕೆರೆ ನೋಡೋರಿಗೊಂದು ಐಭೋಗ ಮೂಡಿ ಬರ್ತಾನೆ ಚಂದಿರಾಮ. ವಿನಯ್ ನಾಡಿಗ್ ದನಿಯಲ್ಲಿ. ಚಂದಿರಾಮ ತಾನಂದನೋ ಮೂಡಿ ಬಟಾಣಿ ಚಂದಿರಾಮ ಅಂತಂತ್ರೀಸಿ ನೋಡೋರ್ಗೆ ಎಂತ ಕುಂಗಲ್ ಕೆರೆ ಸಂತೆ ಹದಿಲಿ ಕಲ್ಲು ಕಟ್ಟೆ ತಾನಂದನೋ ಸಂತೆ ಹದಿಲಿ ಕಲ್ಲು ಕಟ್ಟೆ ಮೂಡಲ್ ಕುಂಗಲ್ ಕೆರೆ ನೋಡೋರಿಗೊಂದೈಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ಅಂತಂತ್ರೀಸಿ ನೋಡೋರ್ಗೆ ಎಂತ ಕುಂಗಲ್ ಕೆರೆ ಸಂತೆ ಹದಿಲಿ ಕಲ್ಲು ಕಟ್ಟೆ ತಾನಂದನೋ ಸಂತೆ ಹದಿಲಿ ಕಲ್ಲು ಕಟ್ಟೆ ಹಣ್ಣಿನಂತೆ ಬಾಗಿ ಕುಂಗಲ್ ಕೆರೆ ಭಾವ ತಂದಾನೆ ಬಣ್ಣ ಸೀರೆ ತಾನಂದನೋ ಭಾವ ತಂದಾನೆ ಬಣ್ಣ ಸೀರೆ ನಿಂಬೆಯ ಹಣ್ಣಿನಂತೆ ತುಂಬಿ ಕುಂಗಲ್ ಕೆರೆ ಅಂದ ನೋಡಲು ಶಿವ ಬಂದ್ರು ತಾನಂದನೋ ಅಂದ ನೋಡಲು ಶಿವ ಬಂದ್ರು ಅಂದಾನೆ ನೋಡಲು ಶಿವ ಬಂದು ಶಿವ ಮೊಗ್ಗೆ ಕಬ್ಬಕ್ಕಿ ಬಾಯ ಬಿಡುತ್ತಾವೆ ತಾನಂದನೋ ಕಬ್ಬಕ್ಕಿ ಬಾಯ ಬಿಡುತ್ತಾವೆ ಕಬ್ಬಕ್ಕಿನೇ ಬಾಯ ಬಿಡ್ತಾವೆ ಈ ಬಿಡ ಗಬ್ಬಕ್ ಕುಂಬಾಳೆ ನಡುಗ್ಯಾವೆ ತಾನಂದನೋ ಗಬ್ಬಕ್ ಕುಂಬಾಳೆ ನಡುಗ್ಯಾವೆ ಹಾಕೋ ಕೊಂದಾರು ಗೋಲು ನೂಕೋ ಕೊಂದೂರು ಗೋಲು ಗೊಬ್ಬೆ ಹೊಡೆದಾವೆ ಬಾಳೆ ಮೀನು ತಾನಂದನೋ ಗೊಬ್ಬೆ ಹೊಡೆದಾವೆ ಬಾಳೆ ಮೀನು ಗೊಬ್ಬೆಯ ಹೊಡೆದಾವೆ ಬಾಳೆ ಮಿಂಜೆರೆಯಾಗೆ ಗುಬ್ಬಿ ಸಾರಂಗ ನಗುತ್ತಾವೆ ತಾನಂದನೋ ಗುಬ್ಬಿ ಸಾರಂಗ ನಗುತ್ತಾವೆ ಮೂಡಲ್ ಕುಂಡಲ್ ಕೆರೆ ನೋಡೋರಿಗೊಂದೈಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ಅಂತಂತ್ರೀಸಿ ನೋಡೋರ್ಗೆ ಎಂತ ಕುಂಗಲ್ ಕೆರೆ ಸಂತೆ ಹದಿಲಿ ಕಲ್ಲು ಕಟ್ಟೆ ತಾನಂದನೋ ಸಂತೆ ಹದಿಲಿ ಕಲ್ಲು ಕಟ್ಟೆ
ಕಾಳಿಂಗರಾಯರು ಸಂಯೋಜಿಸಿದ ಇಂತಹ ನೂರಾರು ಜನಪದ ಗೀತೆಗಳನ್ನು ನೀವೆಲ್ಲರೂ ಕೇಳಿರ್ತೀರಿ. ಅದರಲ್ಲಿ ಗಲ್ಲು ಗಲ್ಲೆನುತ ಗೆಜ್ಜೆ, ಗಲ್ಲು ತಾದಿಂತ, ಬಾರಯ್ಯ ಬೆಳದಿಂಗಳೆ, ಇಂತಹ ನೂರಾರು ಗೀತೆಗಳಿಗೆ ಮರುಹುಟ್ಟನ್ನು ಕೊಟ್ಟಂತಹ ಮೇರು ಗಾಯಕ ಪಿ ಕಾಳಿಂಗರಾಯರು. ಅದು 1971ನೇ ಇಸವಿ. ಆಗ ಕಾಳಿಂಗನಾವುಡ್ರಿಗೆ 14 ವರ್ಷ ವಯಸ್ಸು. ಆಲೋಚಿಸಿ, ನಮ್ಮ ಮನೆಯ ನಿಮ್ಮ ಮನೆಯ ಮಕ್ಕಳಾದರೆ 8ನೇ ತರಗತಿಗೆ ಹೋಗುವಂಥ ವಯಸ್ಸು. ಆ ಕಾಲದಲ್ಲೇ ನಾವುಡರು ತಾಳವನ್ನು ಹಿಡಿದು ಅಮೃತೇಶ್ವರಿ ಮೇಳದಲ್ಲಿ ಗುರು ನಾರಣಪ್ಪ ಉಪ್ಪೂರರೊಂದಿಗೆ ಸಂಗೀತವನ್ನು ಆರಂಭಿಸ್ತಾರೆ. ಬಹುಶಃ ಆ ರಂಗಮಂಚ ಏರುವಂತಹ ಆ ಕಾಲಘಟ್ಟದಲ್ಲಿ ಈ ಥರದ ಒಂದು ಇತಿಹಾಸ ನಿರ್ಮಾಣವಾಗುತ್ತದೆ ಎನ್ನುವಂತಹ ಕಲ್ಪನೆ ಗುರು ನಾರಾಯಣಪ್ಪ ಉಪ್ಪೂರಿಗೆ ಇರಲಿಕ್ಕಿಲ್ಲ. ಸ್ವತಃ ಕಾಳಿಂಗರಾವ್ ನಾವುಡ್ರು ಅದನ್ನು ನಿರೀಕ್ಷಿಸಿರ್ಲಿಕ್ಕಿಲ್ಲ. ಅಲ್ಲಿಂದ ಶ್ರೀ ಪೆರಡೂರು ಮೇಳವನ್ನು ಸೇರಿ ಮುಂದೆ 78ರಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಇವರ ಪಂಚಮದ ಇಂಚರ ಮಾರ್ಧನಿಸಲು ಆರಂಭವಾಗುತ್ತದೆ. ಅಲ್ಲಿಯೇ ಅವರು ಬರೆದಂತಹ ಪ್ರಸಂಗ ಸಾರ್ವಕಾಲಿಕ ಸೂಪರ್ ಹಿಟ್ ಪ್ರಸಂಗ ನಾಗಶ್ರೀ. ಈ ಪ್ರಸಂಗದ ಬಗ್ಗೆ ಒಂದು ಘಟನೆ ನನಗೆ ನೆನಪಾಗ್ತಾ ಇದೆ. ಅಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಗಶ್ರೀ ಯಕ್ಷಗಾನ ಆರಂಭ ಅಥವಾ ಬುಕ್ ಆಗಿತ್ತು. ಅದಕ್ಕಿಂತ ಮೊದಲು ಒಂದು ಸಂಗೀತ ಕಾರ್ಯಕ್ರಮ ಅಲ್ಲಿ ನಡೀತಾ ಇತ್ತಂತೆ. ರಾತ್ರಿ 9ವರೆಗೆ ಎಲ್ಲ ಟಿಕೆಟ್ ಸೋಲ್ಡ್ ಔಟ್. ಆದರೆ ಒಳಗಡೆ ಸಹ ಹೆಸರಾಂತ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ಆಗಿನ ರಾಜ್ಯಪಾಲರಾದಂತಹ ಉಮಾಶಂಕರ್ ದೀಕ್ಷಿತ್ ಅವರು ಹಾಗೂ ಪೊಲೀಸ್ ಕಮಿಷನರ್ ಆಗಿದ್ದಂತಹ ನಿಜಾಮುದ್ದೀನರು ಆ ಸಂಗೀತ ಕಾರ್ಯಕ್ರಮವನ್ನು ನಡೀತಾ ಇದ್ರು. ಹೊರಗಡೆ 2,000 to 3,000 ಜನರು ಟಿಕೆಟ್ ಇಲ್ಲದೆ ಕಾಯ್ತಾ ಇದ್ರಂತೆ. ಯಕ್ಷಗಾನವು ಪ್ರಾರಂಭವಾಗಲಿಲ್ಲ. ನಾಗಶ್ರೀ ಕಾಳಿಂಗನಾವುಡರನ್ನು ನೋಡುವಂತಹ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಅಭಿಮಾನಿಗಳು ರವೀಂದ್ರ ಕಲಾಕ್ಷೇತ್ರಕ್ಕೆ ಕಲ್ಲು ಹೊಡಿತಾರೆ. ಪೊಲೀಸ್ ಕಮಿಷನರು ಆಗ ಒಂದೇ ಸಲಕ್ಕೆ ಲಾಠಿ ಚಾರ್ಜ್ ಅಂತ ಹೇಳ್ತಾರೆ. ಯಕ್ಷಗಾನದ ಟಿಕೆಟ್ ಸಿಗದೆ ಲಾಠಿ ಚಾರ್ಜ್ ಆದಂತಹ ಒಂದೇ ಒಂದು ಹಿಸ್ಟಾರಿಕ್ ಇನ್ಸಿಡೆಂಟ್ ಇದ್ದರೆ ಅದು ನಾಗಶ್ರೀ ಪ್ರಸಂಗ, ಹಾಗೂ ಅದನ್ನು ಮಾಡಿದ್ದಿದ್ರೆ ಅದು ಕಾಳಿಂಗನಾವುಡ್ರು. ಈ ನಾಗಶ್ರೀ ಪ್ರಸಂಗದ ಅತ್ಯಂತ ಹೆಸರಾಂತ ಪದ್ಯ ಅದು ನೀಲ ಗಗನದೊಳು ಅಂಬಾತನೆ ಮುತ್ತ ಸಾಹಿತ್ಯದಲ್ಲಿ. ಅದನ್ನು ಈಗ ನಿಮಗೋಸ್ಕರ ನಮ್ಮ ಭಾಗವತರು ಸಾದರಪಡಿಸಲಿದ್ದಾರೆ. ಗಗನದೊಳು ನೀಲ ಗಗನದೊಳು ಮೇಘಗಳು ಮೇಘಗಳು ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನೋಡೆ. ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನೋಡೆ. ಗಗನದೊಳು ಮೇಘಗಳು ನೀಲ ಗಗನದೊಳು ಮೇಘಗಳು ಮೋಡಗಳು ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ. ಕಂಡಾಗಲೇ ನಲಿಯುತ್ತೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ. ನೀ ನೋಡೆ ಅರಳಿದ ಸೋಮದಲ್ಲಿ ಅರಳಿದ ಸೋಮದಲ್ಲಿ ತುಂಬಿಗ
ಸುಮದಲ್ಲಿ ದುಂಬಿಗಳು ಚೇಕರಿಸುವ ಕೊನೆಯು ಮಧುವಾಗಿರುತ್ತಿದೆ 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 ತೋಡೆ ಚೇಕರಿಸುತ್ತ ಲೋಚನ ಮಧುವಾಗಿರುತ್ತಿದೆ 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 ನೋಡೆ ಮಧುವಾಗಿರುತ್ತಿದೆ ನೋಡೆ ನೀ ನೋಡೆ ಚಿಗರೆಯೋ ಮರಿಗಳು ಚಿಗರೆಯ ಮರಿಗಳು ಚಿಗುರಲೆ ಮೇಯುವುದೋ ಚಿಗುರಲೆ ಮೇಯುವುದೋ ಚಿಗುರಲೆ ಮೇಯುವುದೋ ಜಿಗಿಯುವ ಚಂದವ ನೋಡೆ ಚಿಗರೆ ಜಿಗಿಯುವ ಚಂದವ ನೋಡೆ ಚಿಗರೆಯ ಮರಿಗಳು ಚಿಗುರಲೆ ಮೇಯುವುದೋ ಜಿಗಿಯುವ ಚಂದನೆ ಜಿಗಿಯುವ ಚಂದವ ನೋಡೆ ಜಿಗಿಯುವ ಚಂದವ ನೋಡೆ ನೀ ನೋಡೆ ನೋಡೆ ಮಲ್ಲಿಕಾಲತೆಗಳು ಮಾಮರವ ಮಾಮರವ ಚೆಲುವದಳಾಗ್ತಿದೆ 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 ನೋಡೆ ನೀ ನೋಡೆ ನೀಲ ಗಗನದಳು ಮೇಘಗಳ ಮೇಘಗಳ ಕೈಲಾಗಲದಲ್ಲಿಯುತ್ತೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ ನೀ ನೋಡೆ ನೋಡೆ ಅಂಬಾತನೆಯ ಮುದ್ರಾಡಿಯವರ ಸಾಹಿತ್ಯಕ್ಕೆ ಜೀವ ತುಂಬಿದ್ದು ನಾಗಶ್ರೀಯಲ್ಲಿ ಕಾಳಿಂಗನವಡ್ರು. ಈ ಪದ್ಯದ ವಿಶೇಷತೆ ಏನು ಅಂತ ಹೇಳಿದರೆ, ನಮ್ಮ ಊರಿನಲ್ಲಿ ಯಾವುದೇ ವಾರ್ಷಿಕೋತ್ಸವ ಆಗಲಿ ಅಥವಾ ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮ ಆದರೂ ಅಲ್ಲಿ ಒಂದು ನೀಲಗಗನ ಇಲ್ಲ ಅಂತ ಹೇಳಿದರೆ ಆ ಕಾರ್ಯಕ್ರಮಕ್ಕೆ ಪರಿಪೂರ್ಣತೆ ಇಲ್ಲ. ಅಂತಹ ಪದ್ಯವನ್ನು ಕೊಟ್ಟಂತಹ ಏಕೈಕ ಭಾಗವತ ಮೇರು ಭಾಗವತ. ಆದ್ದರಿಂದಲೇ ಅವರು ಯುಗ ಪ್ರವರ್ತಕ ಕಾಳಿಂಗನವಡ್ರು. ಕಾಳಿಂಗ ರಾಯರಿಗೆ ಮೊದಲು ಹೆಚ್ಚಾಗಿ ಆಫರ್ ಬಂದಿದ್ದೆ ಸಿನಿಮಾಗೆ ಸಂಗೀತ ನೀಡಲಿಕ್ಕೆ. ಅದರಲ್ಲೂ ಆಶ್ಚರ್ಯ ಎನ್ನುವಂತೆ ಅವರು ಹಿಂದಿ ಸಿನಿಮಾಗಳಿಗೆ ಸಂಗೀತವನ್ನು ಕೊಡ್ತಾರೆ. ಕನ್ನಡದ ಅತ್ಯಂತ ಮೊದಲ ಸಿನಿಮಾದ ಯಾದಿಯಲ್ಲಿ ಗಮನ ಸೆಳೆದ ಸಿನಿಮಾ ವಸಂತ ಸೇನೆಗೆ ಸಂಗೀತ ಕೊಟ್ಟಿದ್ದು ಪಿ ಕಾಳಿಂಗರಾಯ. ನಂತರ ಬಾಲಿವುಡ್ನ ಸಿನಿಮಾದ ಅವರ ಸಂಗೀತದ ಚಾಕಚಕ್ಯತೆಯನ್ನು ಗಮನಿಸಿ ನನಗೂ ನನ್ನ ಸಿನಿಮಾಕ್ಕೂ ಒಂದು ಸಂಗೀತ ಮಾಡಿ ಅಂತ ಆಫರ್ ಕೊಟ್ಟಿದ್ದು ಬಾಲಿವುಡ್ನ ಪ್ರಖ್ಯಾತ ನಿರ್ದೇಶಕರಾದಂಥ ರಾಜ್ ಕಪೂರ್. ರಾಜ್ ಕಪೂರ್ ಕನ್ನಡಕ್ಕೆ ಯಾರಿಗಾದರೂ ಬಾರಯ್ಯ ನನ್ನ ಸಿನಿಮಾಗೆ ಸಂಗೀತ ಮಾಡುವಂಥ ಆಫರ್ ಕೊಟ್ಟಿದ್ದಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಕಾಳಿಂಗರಾಯರಿಗೆ ಮಾತ್ರ. ಅಂತಹ ಕಾಳಿಂಗರಾಯರು ಆ ಎಲ್ಲ ಆಫರ್ಗಳನ್ನು ಬದಿಗಿರಿಸಿ ಅವರು ನೆಲ ನಿಂತಿದ್ದೇ ಸುಗಮ ಸಂಗೀತದ ಹಾದಿಯಲ್ಲಿ. ಅಂಥ ಹಾದಿಯಲ್ಲಿ ಗೋಪಾಲಕೃಷ್ಣ ಅಡಿಗರ ಒಂದು ಗೀತೆಗೆ ಸಂಯೋಜನೆ ಮಾಡ್ತಾರೆ. ಆಸೆ ಎಂಬ ತಳವಡದ ದೋಣಿಯಲ್ಲಿ ದೂರ ತೀರಯಾನ, ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ, ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿ ದೋಣಿ. ಗೋಪಾಲಕೃಷ್ಣ ಅಡಿಗರ ಈ ಅದ್ಭುತ ಗೀತೆ.
ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಳಿಯಲ್ಲಿ ಜನನ ಮರಣಗಳ ಉಬ್ಬು ತಕ್ಕು ಹೊರಳುರುಳುವಾಟವಲ್ಲಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ನಗೆಯ ಹಾಯಿದೋಣಿ ಆಸೆ ಬೂದಿ ತಳದಲ್ಲೂ ಕೆರಳುತ್ತಿವೆ ಕಿಡಿಗಳೆನಿತು ಮರಳಿ ಮುರಿದು ಬಿದ್ದ ಮನ ಮರದ ಕೊರಡುಳು ಹೂವು ಅರಳಿ ಆಸೆ ಬೂದಿ ತಳದಲ್ಲೂ ಕೆರಳುತ್ತಿವೆ ಕಿಡಿಗಳೆನಿತು ಮರಳಿ ಮುರಿದು ಬಿದ್ದ ಮನ ಮರದ ಕೊರಡುಳು ಹೂವು ಅರಳಿ ಕೂಡಲಾರದೆದೆಯಾಳದಲ್ಲೂ ಕಂಡಿತು ಏಕಸೂತ್ರ ಕಂಡು ದುಂಟು ಬೆಸೆದೆದೆಗಳಲ್ಲೂ ಭಿನ್ನತೆಯ ವಿಕಟಹಾಸ್ಯ ಭಿನ್ನತೆಯ ವಿಕಟಹಾಸ್ಯ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ನಗೆಯ ಹಾಯಿದೋಣಿ ಆಸೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾನ ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ ಆಸೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾನ ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ ಇದು ಬಾಳು ನೋಡು ಈಗ ತಿಳಿದೆನೆಂದರೂ ತಿಳಿದದೀರನಿಲ್ಲ ಹಲವು ತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ ಬೆಂಗಾಡು ನೋಡು ಇದು ಕಾಂಬ ಬಯಲು ದೊರೆಗಿಲ್ಲ ಆದಿ ಅಂತ್ಯ ಅದ ಕುಡಿದೆನೆಂದ ಹಲರುಂಟು ತಣಿದೆನೆಂದವರ ಕಾಣೆನಯ್ಯ ಅರೆ ಬೆಳಕಿನಲ್ಲಿ ಬಾಳಲ್ಲಿ ಸುತ್ತಿ ನಾವೇಕೋ ಮಲೆತು ಮೆರೆದು ಕೊನೆಗೆ ಕರಗುವೆವು ಮರಣ ತೀರ ಘನತಿಮಿರದಲ್ಲಿ ಬೆರೆದು ಘನತಿಮಿರದಲ್ಲಿ ಬೆರೆದು ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಬಾಳ ಗಂಗೆಯ ಮಹಾಪೂರದೊಳು ಒಂದು ವೇಣಿ ನೆರೆದಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಳಿಯಲ್ಲಿ ಜನನ ಮರಣಗಳ ಉಬ್ಬು ತಕ್ಕು ಹೊರಳುರುಳುವಾಟವಲ್ಲಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ನಗೆಯ ಹಾಯಿದೋಣಿ ನಗೆಯ ಹಾಯಿದೋಣಿ ನಗೆಯ ಹಾಯಿದೋಣಿ ಕುಂದಾಪುರದ ಗೋಪಾಲಕೃಷ್ಣ ಅಡಿಗರ ರಚನೆ ಮತ್ತು ಪಾಂಡೇಶ್ವರದ ಕಾಳಿಂಗರಾಯರ ಸಂಯೋಜನೆ ಎಂಥ ಅದ್ಭುತವಾದಂತಹ ಗೀತೆಗಳನ್ನು ನೂರಾರು ಗೀತೆಗಳನ್ನು ಕಾಳಿಂಗರಾಯರು ಕನ್ನಡಿಗರಿಗೆ ಕೊಟ್ಟಿದ್ದಾರೆ. ಭಾಗವತ ಅಂತ ಹೇಳಿದರೆ ಏನು? ಹಾಡುವುದು ಮಾತ್ರವೇ? ಖಂಡಿತ ಇಲ್ಲ. ಯಕ್ಷಗಾನದಲ್ಲಿ ಪ್ರಸಂಗ ಪದ್ಯಗಳಿಗೆ ಜೀವ ತುಂಬುವುದು ಸಾಹಿತ್ಯವಾದರೆ, ಸಾಹಿತ್ಯದ ಭಾವವನ್ನು ಅರಿತು ಅದಕ್ಕೆ ರಾಗಗಳಿಗೆ ಸಮರ್ಥವಾಗಿ ಅಳವಡಿಸಿ ಅಲ್ಲೊಂದು ಆ ವಿಶೇಷತೆಯನ್ನು ಸೃಷ್ಟಿಸುವುದು ಭಾಗವತರ ಕೆಲಸ. ಕಾಳಿಂಗನಾವುಡರು ಯಕ್ಷಗಾನಕ್ಕೆ ಬರುವ ಮೊದಲು ವಿರಳ ಬಳಕೆಯಲ್ಲಿದ್ದಂತಹ ಭೀಂಪಲಾಸ್, ಅಭೇರಿ, ಸಾವೇರಿ, ರೇವತಿ, ಚಾಂದ್, ಮಾಲ್ಕನ್ಸ್ ಮುಂತಾದ ರಾಗಗಳನ್ನು ವ್ಯಾಪಕವಾಗಿ ಸುಶ್ರಾವ್ಯಗೊಳಿಸಿ
ಯಕ್ಷಗಾನದಲ್ಲಿ ಹೊಸ ಅಲೆಯನ್ನು ಸೃಷ್ಟಿಸಿದಂಥ ಕೀರ್ತಿ ಕಾಳಿಂಗನಾವುಡ್ರದ್ದು. ನಾವುಡ್ರಿಗಿಂತ ಹಿಂದೆ ಏರು ಷಡ್ಜದಲ್ಲಿ ಬಳಕೆಯಾಗುತ್ತಿದ್ದಂಥ ಮೋಹನವನ್ನು ಅಥವಾ ಹಿಂದೂಸ್ತಾನಿಯ ಭೂಪ್ರಾಗವನ್ನು ನಾವುಡರು ಕೆಳಸ್ಥಾಯಿಯಿಂದ ಆರಂಭಿಸಿ ಷಡ್ಜದಲ್ಲಿ ನಿಲ್ಲಿಸುತ್ತಾರೆ. ಒಂದು ಸ್ಪಷ್ಟ ನಿದರ್ಶನವನ್ನು ನಾವೀಗ ಕೇಳಲಿದ್ದೇವೆ. ಭೀಷ್ಮ ವಿಜಯದ ಧರಣಿಪಾತ್ಮಜೆ ಎನ್ನುವಂಥ ಪದ್ಯ, ಅದು ಮೋಹನದಲ್ಲಿ ನಾವುಡರು ಯಕ್ಷಗಾನಕ್ಕೆ ಬರುವವರೆಗೆ ಮೋಹನದಲ್ಲಿ ಬಳಕೆಯಾಗಿ ನಾವುಡರು ಅದಕ್ಕೆ ಭೀಂಪಲಾಸ್ ರಾಗವನ್ನು ಅಳವಡಿಸಿ ಒಂದು ಆ ಪದ್ಯದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸುತ್ತಾರೆ. ಮೊದಲು ಮೋಹನದಲ್ಲಿ ಅದರ ಒಂದು ಲೈನನ್ನು ಮಾತ್ರ ಸುರೇಶ್ ಶೆಟ್ಟಿಯವರು ಪ್ರಸ್ತುತ ಮಾಡ್ತಾರೆ. ಅದಾದ ಮೇಲೆ ನಾವುಡರು ಹೇಳಿದಂತೆ ಭೀಂಪಲಾಸ್ನಲ್ಲಿ ಅದನ್ನು ನಮ್ಮ ಜನ್ಸಾಲೆಯವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಭೀಷ್ಮ ವಿಜಯದ ಧರಣಿಪಾತ್ಮಜೆ ಪದ್ಯ. ಧರಣಿಪಾತ್ಮಜೆ ಧನುಜೇಂದ್ರನ ಕಾಣುತ್ತ ಇದು ನಾವುಡ್ರು ಬರುಗೆ ಮೊದಲು ಇದ್ದಂತಹ ಪದ್ಧತಿ. ನಾವುಡ್ರು ಬಂದ ಮೇಲೆ ಆದಂತಹ ಬದಲಾವಣೆಯನ್ನ ಜನ್ಸಾಲೆಯವರು ಪ್ರಸ್ತುತಪಡಿಸ್ತಾರೆ ಈಗ ಭೀಂಪಲಾಸ್ನಲ್ಲಿ. ಧರಣಿಪಾತ್ಮಜೆ ಧನುಜೇಂದ್ರನ ಕಾಣುತ್ತ ಧರಣಿಪಾತ್ಮಜೆ ಧನುಜೇಂದ್ರನ ಕಾಣುತ್ತ ಧನುಜೇಂದ್ರನ ಕಾಣುತ್ತ ಸ್ಮರಗತಿಯೊಳು ಬಳಲಿ ಧನುಜೇಂದ್ರನ ಕಾಣುತ್ತ ಸ್ಮರಗತಿಯೊಳು ಬಳಲಿ ಶಿರವಾ ತಗ್ಗಿಸಿ ಕಾಶಿಪತಿಯ ಕುವರಿ ಶಿರವಾ ತಗ್ಗಿಸಿ ಕಾಶಿಪತಿಯ ಕುವರಿ ಎನ್ನ ಕರೆವರು ಅಂಬೆ ಎಂದು ಎನ್ನ ಕರೆವರು ಅಂಬೆ ಎಂದು ಧರಣಿಪಾತ್ಮಜೆ ಧನುಜೇಂದ್ರನ ಕಾಣುತ್ತ ಸ್ಮರಗತಿಯೋಳು ಬಳಲಿ ಶಿರವಾ ತಗ್ಗಿಸಿ ಕಾಶಿಪತಿಯ ಕುವರಿಯನ್ನ ಕರೆವರು ಅಂಬೆ ಎಂದು ಎನ್ನ ಕರೆವರು ಅಂಬೆ ಎಂದು ರಾಗದ ಮೂಲಕ ಭಾವವನ್ನ ರಂಗಸ್ಥಳದಲ್ಲಿ ಪ್ರಚುರಪಡಿಸಿದಂತಹ ಅಗ್ರಮಾನ್ಯ ಭಾಗವತ ಅದು ಕಾಳಿಂಗನಾವುಡ್ರು, ಒನ್ ಆ್ಯಂಡ್ ಓನ್ಲಿ ಕಾಳಿಂಗನಾವುಡ್ರು. ಹೇಳ ಹೊರಟರೆ ಕಾಳಿಂಗರಾಯರ ಕಾಳಿಂಗನಾವುಡ್ರ ನೂರಾರು ನೆನಪುಗಳು ನಮ್ಮ ಮುಂದೆ ಬರುತ್ತೆ. ಮನೆ ಉಪಮುಖ್ಯಮಂತ್ರಿಗಳು ಉಪಸ್ಥಿತರಿರುವುದರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಕೊನೆಯ ಗೀತೆಯನ್ನು ನಾವು ಪ್ರಸ್ತುತಪಡಿಸ್ತೇವೆ. ಬೇಂದ್ರೆಯವರ ಗೀತೆ ಇಳಿದು ಬಾ ತಾಯೇ ಇಳಿದು ಬಾ.
ಇಳಿದು ಬಾ ಇಳಿದು ಬಾ ತಾಯೆ 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 ಇಳಿದು ಬಾ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿಬ ಹರನ ಅಡಿಯಿಂದ ಹರಿಯ ತೆರೆಗಿಂದ ಋಷಿಯ ತೊಡೆಯಿಂದ ನುಸುಳಿಬ ದೇವರನ್ನು ತಣಿಸಿಬ ದಿಗ್ದಿಗಂತದಲ್ಲಿ ಹಳಿಸಿಬ ಚರಾಚರಗಳಿಗೆ ಉಣಿಸಿಬ ಬಾರೆ ಬಾ ತಾಯಿಗೆ ಇಳಿದು ಬಾ ಇಳಿದು ಬಾ ತಾಯಿಗೆ ಇಳಿದು ಬಾ ಇಳಿದು ಬಾ ತಾಯಿಗೆ ಇಳಿದು ಬಾ ತಾಯಿಗೆ ಇಳಿದು ಬಾ ತಾಯಿಗೆ ಇಳಿದು ಬಾ ನಿನಗೆ ಪೊಡಮೊಡುವೆ ನಿನ್ನ ನುಡು ತೊಡುವೆ ಏಕೆ ಎಡದಡವೆ ಸುರಿದು ಬಾ ನಿನಗೆ ಪೊಡಮೊಡುವೆ ನಿನ್ನ ನುಡು ತೊಡುವೆ ಏಕೆ ಎಡದಡವೆ ಸುರಿದು ಬಾ ಸ್ವರ್ಗ ತೊರೆದು ಬಾ ಬಯಲ ಜರಿದು ಬಾ ನೆಲದಿ ಹರಿದು ಬಾ ಬಾರೆ ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ ತಾಯೆ ಇಳಿದು ಬಾ ತಾಯೆ ಇಳಿದು ಬಾ ಸುರ ಸ್ವಪ್ನ ಬಿದ್ದ ಪ್ರತಿಬಿಂಬ ಬಿದ್ದ ಉದ್ದುಗ್ಧ ಶುದ್ಧ ನೀರೇ ಎಚ್ಚತ್ತು ಆಗದುದ್ದ ಧರೆಗಿಳಿಯಲಿದ್ದ ಧೀರೆ ಸುರ ಸ್ವಪ್ನ ಬಿದ್ದ ಪ್ರತಿಬಿಂಬ ಬಿದ್ದ ಉದ್ದುಗ್ಧ ಶುದ್ಧ ನೀರೇ ಎಚ್ಚತ್ತು ಎದ್ದ ಆಕಾಶದುದ್ದ ಧರೆಗಿಳಿಯಲಿದ್ದ ಧೀರೆ ಸಿರಿವಾರಿದಾತವರ ಪಾರಿದಾತ ತಾರಾ ಕುಸುಮದಿಂದೆ ಬೃಂದಾರ ಬಂದೆ ಮಂದಾರ ಗಂಧೆ ನೀನೇ ತಾಯಿ ತಂದೆ ರಸಪೂರ ಜನ್ಯ ನೀನಲ್ಲ ಅನ್ಯ ಸಚ್ಚಿದಾನಂದ ಕನ್ಯೆ ಸಚ್ಚಿದಾನಂದ ಕನ್ಯೆ ಬಂದಾರೆ ಬಾರೆ ಬಂದಾರೆ ಸಾರೆ ಕಂಠಾರೆ ತಡೆಬರೇನೆ ಬಂದಾರೆ ಬಾರೆ ಬಂದಾರೆ ಸಾರೆ ಕಂಠಾರೆ ತಡೆಬರೇನೆ ಅವತಾರ ಬೆಂದೆ ಎಂದಾರೆ ತಾಯಿ ಈ ಅಧಃಪಾತವನ್ನೇ ಈ ಅಧಃಪಾತವನ್ನೇ ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ ಧುಮುಧುಮು ಎದ್ದಂತೆ ಧುಮುಕಿ ಬಾ ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ ಧುಮುಧುಮು ಎದ್ದಂತೆ ಧುಮುಕಿ ಬಾ ನಿನ್ನ ಕಂದನ್ನ ಹುಡುಕಿ ಬಾ ತಾಯೆ ಹುಡುಕಿ ಬಾ ಇಳಿದು ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ ಶಂಭು ಶಿವಹರನ ಚಿತ್ತೆ ಬಾ ದತ್ತ ನರಹರಿಯ ಮುತ್ತೆ ಬಾ ಶಂಭು ಶಿವಹರನ ಚಿತ್ತೆ ಬಾ ದತ್ತ ನರಹರಿಯ ಮುತ್ತೆ ಬಾ ಅಂಬಿಕಾ ತನಯನತ್ತೆ ಬಾ ಇಳಿದು ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ ತಾಯೆ ಇಳಿದು ಬಾ ತಾಯೆ ಇಳಿದು ಬಾ 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 ಅದ್ಭುತ ಅದ್ಭುತ. ನಾವುಡರ ಕಾರ್ಯಕ್ರಮ ಮುಗಿಸುವ ಮೊದಲು ನಾವುಡರ್ ಅಂತ ಹೇಳಿ ಭಾಮಿನಿ ಆ ಒಂದು ಚಿಕ್ಕ ಭಾಮಿನಿಯನ್ನ ಪ್ರಸ್ತುತಪಡಿಸಿ
ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವರಿದ್ದೇವೆ. ಭೀಷ್ಮ ವಿಜಯದ ಪರಮ ಋಷಿ ಮಂಡಲ ಏರು ಶ್ರುತಿಯಲ್ಲಿ ನಮ್ಮ ಜನ್ಸಾಲಿಯವರು ಚಿಕ್ಕದಾಗಿ ಅದನ್ನು ಪ್ರಸ್ತುತಗೊಳಿಸಿ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಿದ್ದೇವೆ. ಪರಮ ಋಷಿ ಮಂಡಲದ ಮಧ್ಯ ಯಜ್ಞೇಶ್ವರನ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಪರಿಗೈಸುತ್ತಲಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಳನವಗೈಯುತ್ತ ಶಿರದಿ ತೀರ್ಥವಧರಿಸಿ ಮಧುಪರ್ಕಾದಿಗಳ ತಾಯಿತು. ವರರತುನಮಯ ಪೀಠವಿಯುತ ಕರಬಿಡಿದು ಕುಳ್ಳಿರಿಸಿದ ಶಿರವ ಬಾಗುತ್ತ ಗುರು ನಮೋ ಎಂದೆನುತ ನಿಂದಿರಲೇ ಆ